Hi, hello, dear friends. Welcome back to another video of our YouTube channel. So, in this video, we are going to discuss very important information. So, a big gift to the government employees, a DA from January 2025 is to be 3%. ಬಹಳನೇ ಇಂಪಾರ್ಟೆಂಟ್ ಆದ ಮಾಹಿತಿ ಆಗಿರುತ್ತೆ ವೀಕ್ಷಕರೇ. ಡೀಟೇಲ್ ಆಗಿ ನೋಡ್ತಾ ಬರೋಣ. So, before to move on, I'll request please like, share, and subscribe to my channel and turn on the bell icon for all the latest update. ವೀಕ್ಷಕರೇ ಆಲ್ರೆಡಿ ತಮ್ಗೆ ಗೊತ್ತಿದೆ ರಾಜ್ಯ ಸರ್ಕಾರಿ ನೌಕರರಿಗೆ 2.25% DA ಜಾರಿ ಮಾಡಲಾಗಿದೆ. ಈಗ ಮತ್ತೆ ಕೇಂದ್ರ ಸರ್ಕಾರಿ ನೌಕರರಿಗೆ ಎಕ್ಸ್ಪೆಕ್ಟೆಡ್ DA ಏನಿದೆ 3% ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಈಗ ಮತ್ತೆ ಕೇಂದ್ರ ಸರ್ಕಾರಿ ನೌಕರರಿಗೆ ಜನವರಿಯಿಂದ 3% DA ನೀಡಿದರೆ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ DA ಹೈಕ್ ಮಾಡ್ತಾರೆ. ಸೊ ಇದು ಬಂದ್ಬಿಟ್ಟು ಐ ಥಿಂಕ್ ಫೆಬ್ರವರಿ ಅಥವಾ ಮಾರ್ಚ್ನಲ್ಲಿ ಮತ್ತೆ ಆದೇಶ ಬರಬಹುದು. ವರ್ಷಕ್ಕೆ 2 ಬಾರಿ DA ಮತ್ತು DR ಇನ್ಕ್ರೀಸ್ ಮಾಡ್ತಾರೆ. ಸೊ ಹಾಗಾಗಿ ಮತ್ತೆ 3% DA ಕೇಂದ್ರ ಸರ್ಕಾರಿ ನೌಕರರಿಗೆ ನೀಡಿದರೆ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಕೂಡ 7ನೇ ವೇತನ ಆಯೋಗದ ವರದಿಯ ಪ್ರಕಾರ 1%ಗೆ 0.72% DA ಹೈಕ್ ಮಾಡ್ತಾರೆ. ಹಾಗಾಗಿ ಸೊ ಕೇಂದ್ರ ಸರ್ಕಾರಿ ನೌಕರರಿಗೆ ಇದು ಬಂಪರ್ ಗಿಫ್ಟ್ ಅಂತಲೇ ಹೇಳ್ಬೋದು. ಡೀಟೇಲ್ ಆಗಿ ನೋಡ್ತಾ ಬರೋಣ ಮಾಹಿತಿ ಏನಿದೆ ಅಂತ. ವೀಕ್ಷಕರೇ, ಸೊ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಿರ್ಬೋದು ಮಾಹಿತಿ ಏನಿದೆ ಅನ್ನೋದ್ರ ಬಗ್ಗೆ. 8th ಪೇ ಕಮಿಷನ್ ಜಾರಿ ಆಗುತ್ತೋ ಅಥವಾ ಇಲ್ಲ, ಅದರ ಜೊತೆಗೆ ಫಿಟ್ಮೆಂಟ್ ಏನಿದೆ ಆ ಫಿಟ್ಮೆಂಟ್ ಕುರಿತು ಒಂದು ಮಾಹಿತಿ ಇದೆ. ಇದು ವಾಟ್ ಈಸ್ ದ ಫಿಟ್ಮೆಂಟ್ ಫ್ಯಾಕ್ಟರ್ ಅಂತ ಹೇಳ್ತಾ ಇದ್ದಾರೆ. 8th ಪೇ ಕಮಿಷನ್ ಅಪ್ಡೇಟ್ನಲ್ಲಿ ಫಿಟ್ಮೆಂಟ್ ಫ್ಯಾಕ್ಟರ್ ಈಸ್ ಕ್ಯಾಲ್ಕುಲೇಟೆಡ್ ಬೈ ಮಲ್ಟಿಪ್ಲೈಯಿಂಗ್ ದ ಎಕ್ಸಿಸ್ಟಿಂಗ್ ಬೇಸಿಕ್ ಸ್ಯಾಲರಿ ವಿತ್ ಎ ಸ್ಪೆಸಿಫಿಕ್ ಫ್ಯಾಕ್ಟರ್ ಟು ಅರೈವ್ ಎಟ್ ದ ರಿವೈಸ್ಡ್ ಸ್ಯಾಲರಿ ಸ್ಟ್ರಕ್ಚರ್ ಅಂತ ಹೇಳ್ತಾ ಇದ್ದಾರೆ. So currently the fitment factor stands at 2.257 times, which means the basic pay is multiplied by the factor to calculate revised salary. However, the government is now considering increase this factor to 3.0, which will directly impact the salary of the employees ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಎಕ್ಸ್ಪೆಕ್ಟೆಡ್ ಇನ್ಕ್ರೀಸ್ ಇನ್ ಸ್ಯಾಲ್ರಿ ಹೇಗಿರುತ್ತೆ ಅಂತ ನೋಡ್ತಾ ಬಂದರೆ, ಈಗ 18,000 ರೂಪಾಯಿ ನಿಮ್ಮ ಬೇಸಿಕ್ ಪೇ ಇದ್ದರೆ, ಸೊ ನಿಮ್ಮ ಆ ಒಂದು ಫಿಟ್ಮೆಂಟ್ ಪ್ರಕಾರ ಲೆಕ್ಕಾಚಾರ ಮಾಡಿದರೆ ಐ ಥಿಂಕ್ ಮೇ ಬಿ 6,000 ರೂಪಾಯಿ ಇನ್ಕ್ರೀಸ್ ಆಗುತ್ತೆ. ಸೊ ಹಾಗಾಗಿ ಟೋಟಲ್ ಬೇಸಿಕ್ ಬಂದುಬಿಟ್ಟು 18,000 ರೂಪಾಯಿಯಿಂದ ಈಗ 24,000 ರೂಪಾಯಿಗೆ ಬಂದುಬಿಡುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಆಗಿರುತ್ತೆ ವೀಕ್ಷಕರೇ. ಸೊ ಇದರ ಇಂಪ್ಯಾಕ್ಟ್ ಏನಿರುತ್ತೆ, ಪೆನ್ಷನರ್ ಏನಿರುತ್ತಾರೆ, ಪೆನ್ಷನ್ ಏನು ತಗೋತಾರೆ, ಪೆನ್ಷನರ್ ಅವರಿಗೆ ಹೇಗೆ ಇಂಪ್ಯಾಕ್ಟ್ ಇದೆ ಅಂತ ನೋಡ್ತಾ ಬಂದರೆ, 8th ಪೇ ಕಮಿಷನ್ ಅಪ್ಡೇಟ್, ರಿಟೈರ್ಡ್ ಎಂಪ್ಲಾಯೀಸ್ ಇನ್ಕ್ಲೂಡಿಂಗ್ ಪೆನ್ಷನರ್ ವಿಲ್ ಬಿ ಆಲ್ಸೋ ಬೆನಿಫಿಟ್ ಫ್ರಮ್ ದ ಪ್ರಪೋಸ್ಡ್ ರಿವಿಷನ್ ಸಿನ್ಸ್ ಪೆನ್ಷನರ್ ಆರ್ ಕ್ಯಾಲ್ಕುಲೇಟೆಡ್ ಬೇಸ್ಡ್ ಆನ್ ದ ಲಾಸ್ಟ್ ಡ್ರಾನ್ ಬೇಸಿಕ್ ಪೇ. ಎ ಹೈಕ್ ಇನ್ ದ ಫಿಟ್ಮೆಂಟ್ ಫ್ಯಾಕ್ಟರ್ ವಿಲ್ ರಿಸಲ್ಟ್ ಇನ್ ಹೈಯರ್ ಪೆನ್ಷನ್ ಅಮೌಂಟ್. ದಿಸ್ ಇಸ್ ಎಕ್ಸ್ಪೆಕ್ಟೆಡ್ ಡ್ಯೂ ಟು ದ ರಿಲೀಫ್ ಫಾರ್ ರಿಟೈರ್ಡ್ ಗೌರ್ಮೆಂಟ್ ಎಂಪ್ಲಾಯೀಸ್ ಹೂ ಹ್ಯಾವ್ ಬೀನ್ ಫೇಸಿಂಗ್ ರೈಸಿಂಗ್ ಇನ್ಫ್ಲೇಷನ್ ಇನ್ ದ ಕಾಸ್ಟ್ ಆಫ್ ಲಿವಿಂಗ್ ಅಂತ ಹೇಳ್ತಾ ಇದ್ದಾರೆ. ಇದೇ ಥರ ಮಾಹಿತಿಗೋಸ್ಕರ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್.